ತುಂಬ ಜನ ಅವರ ಲೈಫಲ್ಲಿ ಅವರ ಡಿಸೈರ್ಸ್‌ನ ಮ್ಯಾನಿಫೆಸ್ಟ್ ಮಾಡ್ಕೊಳೋದಕ್ಕೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಲ್ಲಾಂದ್ರೆ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅಫರ್ಮೇಷನ್ ಹೇಳ್ತಾ ಇರ್ತಾರೆ. ಎಲ್ಲವೂ ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೆ ವರ್ಕ್ ಆಗ್ತಾ ಇರಲ್ಲ. ಯಾಕಿರ್ಬೋದು? ಬಿಕಾಸ್ ಅವ್ರು ಒಂದನ್ನ ಮರ್ತಿರ್ತಾರೆ ಅವರ ಲೈಫಲ್ಲಿ ಪ್ರಾಕ್ಟೀಸ್ ಮಾಡೋದು. ಏನದು ಅಂದ್ರೆ ಫೀಲಿಂಗ್. ಯಾವಾಗ ನೀವು ನಿಮ್ಮ ಗೋಲ್ಸ್‌ಗೆ ಫೀಲಿಂಗ್ಸ್‌ನ ಸೆಟ್ ಮಾಡ್ದಿರೋ, ಆವಾಗ ನಿಮ್ಮ ಡಿಸೈರ್ಸ್ ನಿಮ್ಮ ಕಣ್ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಗೋಲ್ಸ್ ನೀವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ, ಅಂತಹ ಫೀಲಿಂಗ್ಸ್‌ನ ನೀವು ಮಿಸ್ ಮಾಡಿದೀರಾ ಅಂದ್ರೆ, ನಿಮ್ಮ ಯಾವುದೇ ಡಿಸೈರ್ ಆಗಿರ್ಲಿ, ಯಾವುದೇ ತರಹದ ಗೋಲ್ ಆಗಿರ್ಲಿ ಅಚೀವ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಈ ದಿನ ನೀವು ನಿಮ್ಮ ಡಿಸೈರ್ಸ್‌ಗೆ ಹೇಗೆ ಫೀಲಿಂಗ್ಸ್‌ನ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮ್ಯಾಮ್, ನನಗೆ ತುಂಬ ದೊಡ್ಡ ಡ್ರೀಮ್ಸ್ ಇದೆ. ನನ್ನ ಗೋಲ್ಸ್ ತುಂಬ ದೊಡ್ಡದಾಗಿದೆ. ಬಟ್ ಅದನ್ನ ಅಚೀವ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ನನ್ನ ಗೋಲ್ಸ್ ಎಲ್ಲವೂ ಹಾಗೇ ಇದೆ. ನಾನು ನನ್ನ ಗೋಲ್ಸ್‌ನೆಲ್ಲ ನೆನೆಸ್ಕೊಳ್ತಾ ಇದ್ದಾಗ ನಂಗೆ ಭಯ ಆಗುತ್ತೆ ಅಂತ ನೀವೇನಾದ್ರೂ ಫೀಲ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ದಿನ ನಿಮ್ಗೊಂದು ಸಿಂಪಲ್ ಬಟ್ ಪವರ್‌ಫುಲ್ ಆಗಿರುವಂತಹ ಟೆಕ್ನಿಕ್‌ನ ಹೇಳ್ಕೊಡ್ತೀನಿ. ಇದು ದೊಡ್ಡ ದೊಡ್ಡ ವ್ಯಕ್ತಿಗಳು ಯೂಸ್ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ. ನವಿಲ್ ಗೊಡಾಡರ್ ಆಗಿರ್ಲಿ, ಜಿಮ್ಮಿ ಕ್ಯಾರಿ ಆಗಿರ್ಲಿ, ಆಪ್ರಾ ಆಗಿರ್ಲಿ, ಇಂತಹ ದೊಡ್ಡ ವ್ಯಕ್ತಿಗಳು ಈ ಟೆಕ್ನಿಕ್‌ನ ಯೂಸ್ ಮಾಡಿರುವಂತದ್ದಾಗಿರುತ್ತೆ. ನೀವು ನಿಮ್ಮ ಗೋಲ್ಸ್‌ನ ಅಚೀವ್ ಮಾಡ್ಕೋಬೇಕಂದ್ರೆ ಈ ದಿನನೇ ಈ ಟೆಕ್ನಿಕ್‌ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ಸ್ ಕಣ್ಮುಂದೆ ಬರೋದು ಆಶ್ಚರ್ಯನೇ ಅಲ್ಲ. ಬಿಕಾಸ್ ಇದು ಸಿಂಪಲ್ ಆಗಿದೆ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇದು ಸಿಂಪಲ್ ಆಗಿರುವಂತಹ ಟೆಕ್ನಿಕ್ಸೇ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪವರ್‌ಫುಲ್ ಅಂಡ್ ಅಮೇಜಿಂಗ್ ಆಗಿರುವಂತಹ ಟೆಕ್ನಿಕ್ ಆಗಿರುತ್ತೆ. ಏನದು ಟೆಕ್ನಿಕ್ ಅಂತ ನೀವು ಕೇಳಿದ್ರೆ, ಆಲ್ರೆಡಿ ಅಚೀವ್ಡ್ ಫೀಲಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಡ್ರೀಮ್ಸ್‌ನ ನಾವು ಅಚೀವ್ ಮಾಡ್ಕೋಬೇಕಂದ್ರೆ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮಲ್ಲಿ ಫೀಲಿಂಗ್ಸ್ ಇರಬೇಕು. ನಮ್ಮ ಗೋಲ್ಸ್ ಮೇಲೆ ನೀವು ಯಾವ ತರದ ಫೀಲಿಂಗ್ಸ್‌ನ ಸೆಟ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ನಿಮ್ಮ ಗೋಲ್ ಅಚೀವ್ ಆಗಲ್ಲ ಅಂತ ಅಲ್ಲ. ನಿಮ್ಮ ಗೋಲ್ ಅಚೀವ್ ಆಗಿರೋ ವ್ಯಕ್ತಿ ತರ ನೀವು ಬಿಹೇವ್ ಮಾಡ್ತಾ ಇಲ್ಲ ಅಂತ ಅರ್ಥ. ಯಾವಾಗ ನೀವು ನಿಮ್ಮ ಗೋಲ್ಸ್‌ನಾಗ್ಲಿ, ನಿಮ್ಮ ಡಿಸೈರ್ಸ್‌ನಾಗ್ಲಿ ನೀವು ಪಡ್ಕೋಬೇಕಂದ್ರೆ ಆ ವ್ಯಕ್ತಿ ಆ ಡಿಸೈರ್ ನಿಮ್ಮ ಕಣ್ಮುಂದೆ ಬರೋಕ್ಕೂ ಮುಂಚೆ ನೀವು ಆ ತರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವಾಗ ನೀವು ನಿಮ್ಮ ಗೋಲ್ಸ್ ಎಲ್ಲವೂ ನಿಮ್ಗೆ ಸಿಕ್ಕಿರೋ ತರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಆಟೋಮೆಟಿಕ್ ಆಗಿ ನಿಮ್ಗೆ ಆ ಗೋಲ್ಸ್ ನಿಮ್ಮ ಕಣ್ಮುಂದೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಕಾಮನ್ ಹ್ಯಾಬಿಟ್‌ನ ಹೊಂದಿರ್ತಾರೆ. ಏನ್ ಗೊತ್ತಾ? ಅವ್ರ ಗೋಲ್ಸ್‌ನ ಫ್ಯೂಚರಲ್ಲಿ ನೋಡಲ್ಲ. ಅವ್ರ ಗೋಲ್ಸ್ ಪ್ರೆಸೆಂಟಲ್ಲಿ ಫೀಲ್ ಮಾಡ್ತಾ ಇರ್ತಾರೆ. ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಗೋಲ್ಸ್ ಫ್ಯೂಚರಲ್ಲಿ ಬಂದಾಗ ನಾವು ಹೇಗಿರ್ತೀವಿ ಅನ್ನೋದನ್ನ ನಾವು ಥಾಟ್ಸಲ್ಲಿ ಹಾಕೋದಲ್ಲ. ನಾವು ಆ ಗೋಲ್ ಆಲ್ರೆಡಿ ಈ ಪ್ರೆಸೆಂಟಲ್ಲಿ ನಾವು ಫೀಲ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಏನೆಲ್ಲ ಅಚೀವ್ ಮಾಡಿದ್ದೀವಿ ಅಂತ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ನಮ್ಮ ಗೋಲ್ಸ್ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಗೋಲ್ಸ್ ನಮ್ಮ ಕಣ್ಮುಂದೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ನಾವೆಲ್ಲರೂ ಒಂದನ್ನ ನೆನಪಲ್ಲಿ ಇಟ್ಕೋಬೇಕು. ನಮ್ಮ ಮೈಂಡ್ ಅನ್ನೋದು ಯಾವಾಗ್ಲೂ ಅಷ್ಟೇ ನಮ್ಮ ಫ್ಯಾಕ್ಟ್ಸ್‌ಗೆ ರೆಸ್ಪಾಂಡ್ ಆಗಲ್ಲ. ಅದು ನಮ್ಮ ಫೀಲಿಂಗ್ಸ್‌ಗೆ ರೆಸ್ಪಾಂಡ್ ಆಗುತ್ತೆ. ನಾವು ಯಾವ ತರದ ಫೀಲಿಂಗ್ಸ್‌ನ ಹಾಕ್ತಾ ಇದ್ದೀವಿ ನಮ್ಮ ಗೋಲ್ಸ್ ಮೇಲೆ, ಅದ್ರ ಮೇಲೆ ಮಾತ್ರ ಅದು ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವ್ ಏನ್ ಆಗ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಲ್ಲ, ಅದು ಮುಖ್ಯ ಆಗಲ್ಲ ಇಲ್ಲಿ. ನೀವು ಆಲ್ರೆಡಿ ಆ ವ್ಯಕ್ತಿಯಾಗಿ ಫೀಲ್ ಮಾಡ್ತೀರಲ್ಲ, ಅಷ್ಟು ಮಾತ್ರ ಇಲ್ಲಿ ಮುಖ್ಯ ಆಗ್ತಾ ಹೋಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಬ್ರೈನ್ ನಮ್ಮನ್ನ ಲಾಜಿಕ್ ಕೇಳಲ್ಲ. ಬ್ರೈನ್ ಯಾವಾಗಲೂ ಅಷ್ಟೇ ಫೀಲಿಂಗ್ಸ್‌ನ ಕೇಳುತ್ತೆ. ನೀವು ಆಲ್ರೆಡಿ ಆ ವ್ಯಕ್ತಿ ಆಗಿರೋ ತರ ಫೀಲ್ ಮಾಡಿದ್ದೀರಾ ಅಂದ್ರೆ, ನಿಮ್ಮ ಬ್ರೈನ್ ಅದಕ್ಕೆ ಆಪರ್ಚುನಿಟೀಸ್‌ನ, ವ್ಯಕ್ತಿಗಳನ್ನ, ಸಿಚುಯೇಷನ್ಸ್‌ನ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಬ್ರೈನ್ ಯಾವಾಗಲೂ ನಿಮ್ಗೆ ಪ್ರೂಫ್ ಕೇಳಲ್ಲ. ನೀನ್ ತೋರ್ಸು, ನಾನ್ ನೋಡ್ತೀನಿ, ನಾನ್ ಕರೆಕ್ಟಾ ಇಲ್ಲ ಅಂತ ಹೇಳ್ತೀನಿ. ನೀನ್ ತೋರ್ಸು, ನಾನ್ ನಂಬ್ತೀನಿ ಅಂತ ಯಾವತ್ತೂ ಕೇಳಲ್ಲ. ಬ್ರೈನ್ ನಿಮ್ಮ ಫೀಲಿಂಗ್ಸ್‌ನ ಮಾತ್ರ ನೋಡುತ್ತೆ. ನೀವು ಯಾವ ಫೀಲಿಂಗ್ಸ್ ಅಲ್ಲಿ ಇರ್ತೀರೋ, ಅದೇ ತರದ ಅಟ್ರಾಕ್ಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ತರದ ಅಲೈನ್‌ಮೆಂಟ್ ನಿಮ್ಗೆ ತಂದುಕೊಡುತ್ತೆ. ಸೊ, ಆ ಗೋಲ್ ಆಲ್ರೆಡಿ ಅಚೀವ್ ಆಗೋಕ್ಕೂ ಮುಂಚೆನೇ ನೀವು ಆ ತರದ ಫೀಲಿಂಗ್ಸ್ ಅಲ್ಲಿದ್ರೆ, ನಿಮ್ಗೆ ಬೇಕಾದಂತ ಎಲ್ಲಾ ಸಿಚುಯೇಷನ್ಸು, ಎಲ್ಲಾ ಸರ್ಕಮ್‌ಸ್ಟಾನ್ಸಸ್, ಎಲ್ಲಾ ಪರ್ಸನ್ಸ್, ಎಲ್ಲಾ ಆಪರ್ಚುನಿಟೀಸ್ ನಿಮ್ಗೆ ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತಲ್ವಾ? ಆವಾಗ ನಮ್ಮ ಡ್ರೀಮ್ಸ್‌ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ, ನಿಮ್ಮ ಫೀಲಿಂಗ್ಸ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಈ ಟೆಕ್ನಿಕ್ ಅನ್ನೋದು ವೆರಿ, ವೆರಿ, ವೆರಿ ಸಿಂಪಲ್ ಟೆಕ್ನಿಕ್ ಆಗಿರುತ್ತೆ. ಇದು ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ಬೋದು. ನನ್ನ ಕ್ಲಾಸಲ್ಲೂ ಕೂಡ ನಾನು ಈ ಟೆಕ್ನಿಕ್‌ನ ಪ್ರತಿಯೊಬ್ಬರ ಕೈಲೂ ಮಾಡಿಸ್ತೀನಿ. ಬಿಕಾಸ್ ಇಟ್ ಈಸ್ ಅ ವೆರಿ, ವೆರಿ ಪವರ್‌ಫುಲ್ ಟೆಕ್ನಿಕ್. ಅದು ಸಿಂಪಲ್ ಇದ್ರೇನು ಬಹಳನೇ ಪವರ್‌ಫುಲ್ ಆಗಿರುವಂತ ಟೆಕ್ನಿಕ್ ಆಗಿರುತ್ತೆ. ಈ ಟೆಕ್ನಿಕ್‌ನ ಏನಾದ್ರು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಗೋಲ್ಸ್ ಅನ್ನೋದು ಶೀಘ್ರದಲ್ಲೇ ನೀವು ನಿಮ್ಮ ಕಣ್ಮುಂದೆ ನೋಡ್ಬೋದು ಅಂತ ಹೇಳ್ತೀನಿ. ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಹೇಗೆ ಈ ಟೆಕ್ನಿಕ್‌ನ ಮಾಡೋದಂತ. ಸ್ಟೆಪ್ 1 ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಗೋಲ್ ಏನಿದೆ? ಈಗ ನೀವು ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರೋ, ನಿಮ್ಮ ಗೋಲ್‌ನ ನೀವು ಕ್ಲಾರಿಟಿಯಾಗಿ ಡಿಸೈಡ್ ಮಾಡ್ಕೊಳ್ಳಿ. ನೀವು ಯಾವ ಗೋಲ್‌ನ ನೀವು ಪಡಿಬೇಕಂತ ಆಸೆ ಪಡ್ತಾ ಇದ್ದೀರಾ? ನೀವು ಒಬ್ಬ ಯೂಟ್ಯೂಬರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಒಬ್ಬ ಬ್ಯೂಟಿಷಿಯನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಒಂದು ಒಳ್ಳೆಯ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಾಂದ್ರೆ ನೀವು ಟೈಲರಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೊಂದು ಒಳ್ಳೆ ಜಾಬ್ ಬೇಕು ಅನ್ಕೊಂಡಿದ್ದೀರಾ? ಇಲ್ಲಾಂದ್ರೆ ನೀವು ಒಳ್ಳೆಯ ಅವಕಾಶಗಳನ್ನ ಪಡ್ಕೋಬೇಕಾಗಿದ್ದೀರಾ? ನಿಮ್ಮ ಗೋಲ್‌ನ ಕ್ಲಾರಿಟಿಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಆಂಡ್ ಯಾವಾಗ ನೀವು ಸ್ಪೆಸಿಫಿಕ್ ಆಗಿ ನೀವು ಕ್ಲಾರಿಟಿಯಲ್ಲಿ ಇರ್ತೀರಲ್ವಾ, ಹಾಫ್ ಆಫ್ ದ ಕೆಲಸ ನಿಮ್ದೆ ಮುಗ್ದಿದೆ ಅಂತಾನೆ ಅರ್ಥ. ಬಿಕಾಸ್ ಯಾವಾಗ ನಿಮ್ಮ ಗೋಲ್‌ನ ನೀವು ಸ್ಪೆಸಿಫಿಕ್ ಆಗಿ ನೀವು ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ ಅಂದ್ರೆ, ನಿಮ್ಮಲ್ಲಿ ಕ್ಲಾರಿಟಿ ಬಂದಿದೆ ಅಂತಾನೆ ಅರ್ಥ. ಸ್ಟೆಪ್ 1, ನಿಮ್ಮ ಗೋಲ್ಸ್ ಕ್ಲಿಯರ್ ಆಗಿರ್ಲಿ. ನೀವು ಏನನ್ನ ಪಡ್ಕೋಬೇಕು ಅಂತ ಆಸೆ ಪಡ್ತಾ ಇದೀರಲ್ಲ, ಅದನ್ನ ಕ್ಲಿಯರ್ ಆಗಿ ಸೆಟ್ ಮಾಡಿ. ನನ್ನ ರಿಲೇಶನ್‌ಶಿಪ್ ಅಲ್ಲಿ ನಾನು ತುಂಬಾ ಅದ್ಭುತವಾಗಿದ್ದೀನಿ ಅಂತ ಸೆಟ್ ಮಾಡ್ಕೊಂತಿರೋ, ಇಲ್ಲಾಂದ್ರೆ ನಾನು ತುಂಬಾ ಆರೋಗ್ಯಕರವಾಗಿದ್ದೀನಿ ಅಂತ ಹೇಳ್ಬಹುದು. ಇಲ್ಲಾಂದ್ರೆ ನಾನು
ನಾನು ಫೈನಾನ್ಷಿಯಲಿ ತುಂಬ ಫ್ರೀ ಆಗಿದ್ದೀನಿ ಅಂತ ಸೆಟ್ ಮಾಡ್ಕೋಬೋದು. ನಿಮ್ಮ ಹೆಲ್ತ್‌ಗೆ, ವೆಲ್ತ್‌ಗೆ, ಜಾಬ್‌ಗೆ, ಕೆರಿಯರ್‌ಗೆ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ಬೋದು. ಫಸ್ಟ್ ನಿಮ್ಮಲ್ಲಿ ಕ್ಲಾರಿಟಿ ಇರ್ಬೇಕಷ್ಟೆ. ಸ್ಟೆಪ್ 2 ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ, ಕಣ್ಮುಚ್ಚಿ 2 ನಿಮಿಷ ನಿಮ್ಮ ಗೋಲ್ ಆಲ್ರೆಡಿ ಅಚೀವ್ ಆಗಿದ್ಮೇಲೆ ನೀವು ಹೇಗೆ ಫೀಲ್ ಮಾಡ್ತೀರಾ ಅನ್ನೋದನ್ನ ನೀವು ಥಿಂಕ್ ಮಾಡಿ. ನಿಮ್ಮ ಗೋಲ್ ಅಚೀವ್ ಆಗಿದ ತಕ್ಷಣ ನೀವು ಯಾವ ಥರ ಇರ್ತೀರಾ? ಹ್ಯಾಪಿನೆಸ್ಸಲ್ಲಿದ್ದೀರಾ? ಸ್ಮೈಲ್ ಮಾಡ್ತಾ ಇದ್ದೀರಾ? ನಿಮ್ಮ ಫೇಶಿಯಲ್ ಎಕ್ಸ್‌ಪ್ರೆಷನ್ಸ್ ಹೇಗಿರುತ್ತೆ? ನಿಮ್ಮ ಸ್ಮೈಲ್ ಹೇಗಿದೆ? ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ? ನೀವು ಯಾರಿಗೆ ಫಸ್ಟ್ ಹೇಳ್ತೀರಾ ಅನ್ನೋದನ್ನ ಒಂದು ಸತಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಇನ್ ದ ಸೆನ್ಸ್ ಅದನ್ನ ಫೀಲ್ ಮಾಡಿ. ಸ್ಟೆಪ್ 3 ಅನ್ನೋದು ಫೀಲ್ ಇಟ್. ನೀವು ಫೀಲ್ ಮಾಡಬೇಕು ಅಷ್ಟೇ. ನಿಮ್ಮ ಗೋಲ್ಸ್ ಆಲ್ರೆಡಿ ಆಗಿದ್ಮೇಲೆ ನೀವು ಹೇಗಿದ್ದೀರಾ ಅನ್ನೋದನ್ನ ಫೀಲ್ ಮಾಡಬೇಕು. ನಿಮ್ಮ ಗೋಲ್ ಆಲ್ರೆಡಿ ಅಚೀವ್ ಆಗ್ಬಿಟ್ಟಿದೆ ಅನ್ನುವಂಥ ಫೀಲಿಂಗ್‌ನ ಇಟ್ಕೊಳ್ಳಿ. ಇದೇ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಆಂಡ್ ನಿಮ್ಮಲ್ಲೇ ನೀವು ಕ್ವೆಷನ್ಸ್ ಕೇಳ್ಕೊಳ್ಳಿ. ಈ ಗೋಲ್ ಅಚೀವ್ ಆಗಿದ್ಮೇಲೆ ನನ್ಗೆ ಹೇಗೆ ಅನಿಸ್ತಾ ಇದೆ? ನಾನು ರಿಲ್ಯಾಕ್ಸ್ಡ್ ಆಗಿದ್ದೀನಾ? ರಿಲೀಫ್ ಇದೆಯಾ? ಹ್ಯಾಪಿನೆಸ್ ಇದೆಯಾ? ಕಾನ್ಫಿಡೆಂಟ್ ಆಗಿದ್ದೀನಾ? ಯಾವ ಫೀಲಿಂಗ್ ನಿಮಗೆ ಬರ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಕಾನ್ಫಿಡೆನ್ಸ್‌ನ ಇನ್ಕ್ರೀಸ್ ಆಗ್ತಾ ಇರ್ಬೋದು. ನಿಮ್ಮಲ್ಲಿ ಖುಷಿ ಆಗ್ತಾ ಇರ್ಬೋದು. ಅಪ್ಪ ಈ ಕೆಲಸ ಸಿಕ್ಕಿದ್ದಕ್ಕೆ ನಾನು ರಿಲೀಫ್ ಆಗಿದ್ದೀನಿ, ಇನ್ನ ಹ್ಯಾಪಿ ಆಗಿದ್ದೀನಿ ಅಂತ ಹೇಳೋ ಥರ ಫೀಲಿಂಗ್ ಆಗಿರ್ಬೋದು. ಯಾವ ಥಾಟ್ ಬರ್ತಾ ಇದೆ, ಹೇಗೆ ಫೀಲ್ ಆಗ್ತಾ ಇದ್ದೀರಾ ಅಂತ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಫೀಲಿಂಗ್ ಬಂದ್ರೆ ಸಾಕು, ವಿಜುವಲೈಸೇಷನ್ ಅನ್ನೋದು ಪರ್ಫೆಕ್ಟ್ ಆಗಿ ಆಗಬೇಕು ಅಂತ ಏನಿಲ್ಲ. ಯಾವ ಫೀಲಿಂಗ್‌ನ ನೀವು ಎಕ್ಸ್‌ಪ್ರೆಸ್ ಮಾಡ್ತೀರಲ್ಲ, ಅದು ರಿಯಲ್ ಆಗಿ ನಿಮಗೆ ಬರ್ತಾ ಇದೆಯಲ್ಲ, ದಟ್ ಈಸ್ ದ ಮ್ಯಾಜಿಕ್ ದಟ್ ಈಸ್ ದ ಮ್ಯಾಜಿಕ್ ಅಂತ ಹೇಳ್ತಾರೆ. ನೀವು ವಿಜುವಲೈಸೇಷನ್ ಪರ್ಫೆಕ್ಟ್ ಆಗಿ ಮಾಡಬೇಕು. ಇದೇ ಥರ, ಅದೇ ಥರ ಅಂತ ಇಲ್ಲ. ನೀವು ಯಾವ ಎಮೋಷನ್ಸ್‌ನ ಹಾಕ್ತಾ ಇದ್ದೀರಾ, ಹೇಗೆ ಫೀಲ್ ಆಗ್ತಾ ಇದ್ದೀರಾ ಅನ್ನೋದು ಮಾತ್ರ ಇಲ್ಲಿ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸ್ಟೆಪ್ 4 ಏನಪ್ಪಾ ಅಂದ್ರೆ, ನೀವು ಪ್ರತಿದಿನ ದಿನಕ್ಕೆ 3 ಬಾರಿ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಗೋಲ್‌ನ ನಾನು ಈಗಾಗಲೇ ಅಚೀವ್ ಮಾಡಿಕೊಂಡಿದ್ದೀನಿ. ನನಗೆ ಆಲ್ರೆಡಿ ನನ್ನ ಗೋಲ್ ಅಚೀವ್ ಆಗಿದೆ. ನನ್ನ ಗೋಲ್ ಅಚೀವ್ ಆಗಿರೋದಕ್ಕೆ ನಾನು ಗ್ರೇಟ್‌ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಅಂತ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಗೋಲ್ ಆಲ್ರೆಡಿ ಅಚೀವ್ ಆಗಿರೋದಕ್ಕೆ ಥ್ಯಾಂಕ್ ಯು ಅಂತ ಅನ್ನುವಂತಹದನ್ನ ಪ್ರತಿದಿನ 3 ಬಾರಿ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯು ವಿಲ್ ಬಿ ಇನ್ ದಟ್ ವೈಬ್ರೇಷನ್. ಅದು ಆಲ್ರೆಡಿ ಆಗಿರೋ ಥರ ಫೀಲಿಂಗ್ ಬರೋದನ್ನ ನೀವು ಪ್ರತಿದಿನ ಅದನ್ನ ಫೀಲ್ ಮಾಡ್ತಾ ಇದ್ದೀರಲ್ಲ, ಅಂತಹ ವೈಬ್ರೇಷನಲ್ಲೇ ಇರ್ತೀರಲ್ವಾ, ಅದು ದ ಮ್ಯಾಜಿಕ್. ಯಾವಾಗ ನೀವು ಕಂಟಿನ್ಯೂಯಸ್ ಆಗಿ ಅದೇ ವೈಬ್ರೇಷನಲ್ಲಿ, ಅದೇ ಫ್ರೀಕ್ವೆನ್ಸೀಸ್‌ಗೆ ಮ್ಯಾಚ್ ಮಾಡ್ತಾ ಇರ್ತೀರೋ, ಇಟ್ ವಿಲ್ ಮ್ಯಾನಿಫೆಸ್ಟ್ ಫಾಸ್ಟ್ ಅಂತ ಹೇಳ್ತಾರೆ. ನಿಮ್ಮ ಡಿಸೈರ್ಸ್, ನಿಮ್ಮ ಗೋಲ್ಸ್ ಬೇಗ ನೀವು ನೋಡೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ನೀವು ಪ್ರತಿದಿನ ಅಂತಹ ಗೋಲ್ಸ್‌ಗೆ ಕಾನ್ಸಂಟ್ರೇಟ್ ಮಾಡಿ ನೀವು ಅದಕ್ಕೆ ಥ್ಯಾಂಕ್ ಯು ಹೇಳಿದಾಗ ಇನ್ನಷ್ಟು ಅದ್ಭುತವಾಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ, ಪ್ರತಿದಿನ ಬೆಳಗ್ಗೆ, ಸಂಜೆ, ರಾತ್ರಿ ಮಲಗೋಕ್ಕೂ ಮುಂಚೆ ನೀವು ಥ್ಯಾಂಕ್ ಯು ಹೇಳಿ ಆಲ್ರೆಡಿ ಅಚೀವ್ ಆಗಿರೋ ಥರ ಫೀಲ್ ಮಾಡ್ತಾ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಯಾವಾಗ ಬೆಸ್ಟ್ ಟೈಮ್ ಮಾಡೋದಕ್ಕೆ ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ರಾತ್ರಿ ಮಲ್ಗೋಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂದರೆ ನಿಮ್ಮ ಮೈಂಡ್ ಆಲ್ಫಾ ಸ್ಟೇಟಲ್ಲಿದ್ದಾಗ ನೀವು ಯಾವುದೇ ಥರದ ವಿಜುವಲೈಸೇಷನ್ ಆಗಿರಲಿ, ಯಾವುದೇ ತರಹದ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಆಗಿರಲಿ, ಮ್ಯಾನಿಫೆಸ್ಟೇಷನ್ಸ್ ಮಾಡಿದಾಗ ಬೇಗ ವರ್ಕ್ ಆಗೋದಕ್ಕೆ, ಬೇಗ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಜಿಮ್ಮಿ ಕ್ಯಾರಿ ಅವರು ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ದಾಗ ಅವರು $10 million ಅವರು ಚೆಕ್ಕಲ್ಲಿ ಬರ್ಕೊಂಡು ಪ್ರತಿದಿನ ಅವ್ರಿಗೆ ಆಲ್ರೆಡಿ ದುಡ್ಡಿರೋ ಥರ ಫೀಲ್ ಮಾಡ್ತಾ ಇದ್ರು. ಅವರೊಬ್ಬ ದೊಡ್ಡ ಆಕ್ಟರ್, ಸಕ್ಸಸ್‌ಫುಲ್ ಆಕ್ಟರ್ ಆಗಿ ಅವರು ವಿಜುವಲೈಸ್ ಮಾಡ್ತಾ ಇದ್ರು. ಆ ಫೀಲಿಂಗ್ಸ್ ಅಲ್ಲಿ ಇರ್ತಾ ಇದ್ರಂತೆ. ಕೆಲವೇ ವರ್ಷಗಳಲ್ಲಿ ಅವರು ಅದೇ ಅಮೌಂಟ್‌ನ ಅವರು ಕಣ್ಮುಂದೆ ನೋಡೋದಕ್ಕೆ ಸಾಧ್ಯ ಆಯ್ತು. ಅವರು ಆಕ್ಟಿಂಗ್ ಅಲ್ಲೂ ಕೂಡ ತುಂಬಾ ಸಕ್ಸಸ್‌ಫುಲ್ ಆಗಿ ಅವರು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ, ಪ್ರತಿಯೊಬ್ಬರಿಗೂ ಅವರ ಗೋಲ್ಸ್‌ನ ಅಚೀವ್ ಮಾಡ್ಕೊಳೋದಕ್ಕೆ ತುಂಬಾ ಸಿಂಪಲ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅಲ್ಲಿ ನನ್ನ ಗೋಲ್ ಇದೆ ಅನ್ನುವಂತಹ ವಿಜುವಲೈಸೇಷನ್ ಅಂತ ಫೀಲಿಂಗ್‌ನ ನೀವು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ವೆನ್ ಯು ಬಿಲೀವ್ ಯು ವಿಲ್ ಅಚೀವ್ ಅಂತ ಹೇಳ್ತಾರೆ. ನೀವು ನಂಬಿಕೆ ಇಟ್ಟು ಮಾಡಿದಾಗ ನಿಮಗೆ ಅಮೇಜಿಂಗ್ ಆಗಿರುವಂತಹ ರಿಸಲ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ಶಾರುಖ್ ಖಾನ್ ಕೂಡ ಪ್ರತಿದಿನ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಐ ಆಮ್ ದ ಕಿಂಗ್ ಆಫ್ ದಿಸ್ ಇಂಡಸ್ಟ್ರಿ ಅಂತ. ಒಂದು ಗೋಲ್ಡನ್ ರೂಲ್ ಏನಪ್ಪಾ ಅಂದ್ರೆ, ನೀವು ಡೌಟ್ ಪಡ್ಬೇಡಿ. ಹೇಗಾಗುತ್ತೆ? ಯಾವಾಗಾಗುತ್ತೆ? ಇದಾಗುತ್ತಾ? ಆಗಲ್ವಾ? ಇದು ಹೇಗೆ ಸಾಧ್ಯ ಆಗ್ಬಿಡುತ್ತೆ? ಅನ್ನುವಂತಹ ಡೌಟ್ ಎನರ್ಜಿನ ಸೆಟ್ ಮಾಡಬೇಡಿ. ಇದು ಆಲ್ರೆಡಿ ನನಗೆ ಸಿಕ್ಕಿದೆ, ಇದು ಆಲ್ರೆಡಿ ನನಗೆ ಆಗಿದೆ ಅನ್ನುವಂಥ ಸ್ಟೇಟ್ ಆಫ್ ಮೈಂಡಲ್ಲಿ ನೀವು ಇರೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಕಾನ್ಫಿಡೆಂಟ್ ಎನರ್ಜಿನ, ನನ್ಗೆ ಆಗಿದೆ ಅನ್ನುವಂತಹ ಎನರ್ಜಿನ ಸೆಟ್ ಮಾಡಿದಾಗ ನೀವು ಅದನ್ನ ಬೇಗ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೆನ್ ಯು ಡೌಟ್, ಅದು ಡೌಟ್ ಆಗೇ ಇದ್ಬಿಡುತ್ತೆ. ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿ ವರ್ಕ್ ಆಗಲ್ಲ. ಸೊ, ನೀವು ಡೌಟ್ ಎನರ್ಜಿನ ಬಿಟ್ಟು ಕಾನ್ಫಿಡೆಂಟ್ ಆಗಿ ಇದು ಆಲ್ರೆಡಿ ಆಗಿದೆ ಅನ್ನುವಂಥ ಫೀಲಿಂಗ್‌ನ ಸೆಟ್ ಮಾಡಿ ನಿಮ್ಮ ಸ್ಟೇಟ್ ಆಫ್ ಮೈಂಡ್‌ಗೆ ಫಿಕ್ಸ್ ಮಾಡಿ. ಓಕೆನಾ? ನಮ್ಮ ಗುರಿ, ನಮ್ಮ ಗೋಲ್ಸ್ ಯಾವುದು ದೂರ ಇಲ್ಲ. ನಾವು ಅದನ್ನ ಅಟ್ರಾಕ್ಟ್ ಮಾಡಿಲ್ಲ, ಅದಕ್ಕೆ ಫೀಲಿಂಗ್ಸ್ ಹಾಕಿಲ್ಲ ಅಷ್ಟೇ. ನೀವು ಈ ದಿನದಿಂದನೇ ನಿಮ್ಮ ಗೋಲ್ಸ್ ಕಡೆ ಫೀಲಿಂಗ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ರೆಡಿ ನಿಮ್ಮ ಗೋಲ್ಸ್ ನಿಮ್ಮ ಕಣ್ಮುಂದೆ ಇರೋ ಥರ ಫೀಲಿಂಗ್‌ನ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿಯೇ ಅದ್ಭುತಗಳನ್ನ ನೀವು ಸೃಷ್ಟಿ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ ಆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.